ರಾಜ್ಯದ 22ಕ್ಕೂ ಜನ ಒಂದು ಟ್ರೆಕ್ಕಿಂಗ್ ಚಾರಣಿಗರು ಉತ್ತರಾಖಂಡ್ಗೆ ಏನು ಚಾರಣಕ್ಕೆ ಹೋಗಿದ್ರು. ಅಲ್ಲೊಂದು ದುರಂತ ನಡೆದ ಸಂದರ್ಭದಲ್ಲಿ 9 ಜನ ಮೃತಪಟ್ಟು ಈಗಾಗಲೇ ಉಳಿದವರನ್ನ ರಕ್ಷಣೆ ಮಾಡಲಾಗಿದೆ. 9 ಜನರಲ್ಲಿ 3 ಜನರ ಒಂದು ಮೃತದೇಹಗಳು ಒಂದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿರ್ತಕ್ಕಂಥ ಒಂದು ಮಾಹಿತಿ ಇದೆ. ಮತ್ತು ಈ ಟ್ರೆಕ್ಕಿಂಗ್ ಆಯೋಜನೆ ಮಾಡಿದಂಥ ಹಿಮಾಲಯ ನ್ಯೂಸ್ ಸಂಸ್ಥೆಯ ಸದಸ್ಯರು ಈಗ ವಿಮಾನ ನಿಲ್ದಾಣದಲ್ಲಿ ಇದ್ದಾರೆ ಮತ್ತು ಅವರು ಮೃತಪಟ್ಟವರ ಸಂಬಂಧಿಕರಿಗೆ ಒಂದು ಸಾಂತ್ವನ ಹೇಳುವಂಥದ್ದು, ಧೈರ್ಯ ತುಂಬುವಂಥದ್ದು ಮತ್ತು ಆ ಮೃತದೇಹಗಳನ್ನು ರಿಸೀವ್ ಮಾಡಿಕೊಳ್ಳೋಕ್ಕೋಸ್ಕರ ಇಲ್ಲಿ ಆಗಮಿಸಿದ್ದಾರೆ. ಮತ್ತು ಈ ಕುರಿತು ಹಿಮಾಲಯನ್ ಸಂಸ್ಥೆಯ ಒಂದು ಸದಸ್ಯರು ಏನು ಹೇಳ್ತಾರೆ ಅಂತೇಳಿ ನಾನು ತಿಳ್ಕೊಳ್ತೀನಿ. ಸರಿ, ಎಷ್ಟು ಜನ ಈಗ ಮೃತಪಟ್ಟವರ ಬಾಡಿಗಳು ಬರ್ತಾ ಇದೆ? ಸರ್, ನಮ್ಮ ಒಂದು ಆರ್ಗನೈಸೇಷನ್ 22 ಜನ ಟ್ರೆಕ್ಕಿಂಗ್ ಹೋಗಿದ್ವಿ. ಟ್ರೆಕ್ಕಿಂಗ್ ಹೋಗಿದ್ದಾಗ ಅಲ್ಲಿ 9 ಜನ ಮೌಂಟನ್ ಟ್ರ್ಯಾಜಿಡಿಗೆ ಮೃತಪಟ್ಟಿದ್ದಾರೆ. ಮೌಂಟನ್ ಟ್ರ್ಯಾಜಿಡಿ ಅಂದರೆ ವೈಟ್ ಔಟ್ ಆಗಿದೆ. ನಮ್ಮ ಹೆಲ್ತ್ ಸರ್ಟಿಫಿಕೇಟ್ ಆಗಲಿ ಅಥವಾ ಮೆಡಿಕಲ್ ಸರ್ಟಿಫಿಕೇಟ್ ಆಗಲಿ ಅಥವಾ ಎಕ್ಸ್ಪೀರಿಯನ್ಸ್ ತುಂಬ ಟ್ರೆಕ್ಕರ್ಸ್ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲ. ಹೆಲ್ತ್ ವೈಸ್ ತುಂಬಾ ಚೆನ್ನಾಗಿತ್ತು. ಇಳಿದು ಬರೋವಾಗ ಇನ್ನೊಂದು 1.5 ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ 50% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇತ್ತು ನಮ್ಮ ಬೇಸ್ ಕ್ಯಾಂಪ್ ರೀಚ್ ಆಗೋವಾಗ ಗಾಳಿ ಚಳಿ ಮಳೆ ಹೊಡೆದು ಮಂಜು ಮುಚ್ಚಿ ಮುಂದೆ ದಾರಿ ಕಾಣಿಸ್ದಿರ ಹಿಮ ಬಿದ್ದು ದಾರಿ ಮುಚ್ಚಿ ಅಲ್ಲೇ ಉಳಿಬೇಕಾಗಿ ಬಂತು. ಆವಾಗ ಚಳಿಯಿಂದ ಒಂದು ಇಬ್ಬರು ಅಲ್ಲೇ ಇದಾಗಿ ಮೃತಪಟ್ಟಿದ್ದರು. ಅದು ಆದಮೇಲೆ ಇನ್ನು 3 ಜನ ಹಾಗೆ ಆಗಿ 9 ಜನ ಮೃತಪಟ್ಟಿದ್ದಾರೆ. ನಿನ್ನೆ ರಾತ್ರಿ ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ, ಸ್ಟೇಟ್ ಗೌರ್ಮೆಂಟ್ ಆಫ್ ಉತ್ತರಾಖಂಡಿಂದ ತುಂಬ ಹೆಲ್ಪ್ ಸಿಕ್ಕಿ ಅವರನ್ನು ನಿನ್ನೆ 13 ಜನ ನಿನ್ನೆ ನಾವು ಬೆಂಗಳೂರಿಗೆ ಬಂದಾಯಿತು. ನಮ್ಮ ತಂಡದವ್ರು ಬಂದಿದ್ದಾರೆ, ಅವರೆಲ್ಲ ಸೇಫ್ ಆಗಿದ್ದಾರೆ, ಏನೂ ತೊಂದರೆ ಇಲ್ಲ. ಈಗ ಎಷ್ಟು ಜನರ ಮೃತ ಬಾಡಿಗಳು ಬರ್ತಾ ಇದೆ? ಈಗ 9 ಜನನೂ ಬರಬೇಕು ಇವತ್ತು. ಯಾರ್ದು ಬಂದಿದೆ ಅಂತ ಗೊತ್ತಿಲ್ಲ. ಒಬ್ಬರದ್ದು ಬಂದಿದೆ, ನನ್ನ ಹತ್ರ ಇರೋ ವಿಚಾರ ಒಬ್ಬರದ್ದು ಬಂದಿದೆ ಅಂತ ಗೊತ್ತು. ಆಶಾ ಸುಧಾಕರ್ ಅವರು, ಅವರು ಮನೆಯವರು ಒಳಗಿದ್ದಾರೆ. ನನಗೆ ಅವ್ರ ಕಾಂಟ್ಯಾಕ್ಟ್ ಏನೂ ಇಲ್ಲ. ಅವ್ರ ಜೊತೆ ನಾನು ಏನಿದ್ರು ಗೌರ್ಮೆಂಟ್ ಆಫ್ ಅಫಿಷಿಯಲ್ ಕರ್ನಾಟಕದಿಂದ ನಮ್ಮ ರಾಜ್ಯ ಸರ್ಕಾರದಿಂದ ಸಪೋರ್ಟ್ ಸಿಗ್ತಾ ಇದೆ. ಅದಕ್ಕಿಂತ ನಮಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಸರ್. ಈಗ ಮೃತಪಟ್ಟವರ ಕುಟುಂಬದ ಜೊತೆ ನೀವು ಸಂಪರ್ಕದಲ್ಲಿದ್ದೀರಾ? ಅವ್ರು ಏನು ಹೇಳ್ತಾರೆ? ನಾನು ಅವ್ರ ಸಂಪರ್ಕದಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕನೇ ಡೈರೆಕ್ಟಾಗಿ ಮಾತಾಡಿ ಅವ್ರು ಬಂದು ತೊಗೊಂಡು ಅವ್ರ ಮೃತಪಟ್ಟಿರೋ ದೇಹನ ತೊಗೊಂಡು ಹೋಗ್ತಾ ಇದ್ದಾರೆ ಸರ್. ನೀವು ಸಹ ಒಂದು ಹಿಮಾಲಯ ನ್ಯೂಸ್ ಸಂಸ್ಥೆಯ ಸದಸ್ಯರಿದ್ದೀರಲ್ವಾ? ಈಗ ಹೋದವರ ಮೃತಪಟ್ಟರ ಕುಟುಂಬದವರ ಜೊತೆಗೆ ಸಾಂತ್ವನ ಹೇಳುವಂಥದ್ದು, ಧೈರ್ಯ ತುಂಬುವಂಥದ್ದು, ಆ ಥರ ಕೆಲಸ ಏನು ಮಾಡ್ತಾ ಇದ್ದೀರಾ? ಅದೇ ನೆನ್ನೆನೇ ಹೇಳಿ ಅವ್ರಿಗೆ ಮುಗಿಸಿ ಮೌಂಟೇನಿಂದನೇ ಹೇಳಿ, ಅಂದರೆ ಅಸೋಸಿಯೇಷನಿಂದನೇ ಹೇಳಿ ಅದೆಲ್ಲ ಕ್ಲಿಯರ್ ಆಗಿದೆ ಸರ್. ಅವ್ರಿಗೂ ಗೊತ್ತಾಗಿದೆ. ಇದಕ್ಕೆಂದರೆ ಹೆಲ್ತ್ ಏನೂ ಆಗಿರಲಿಲ್ಲ, ಚಾರಣ ಮಾಡುವಾಗ ಏನು ದುರಂತ ನಡೆದಿಲ್ಲ, ಜಾರು ಬಿದ್ದಿಲ್ಲ ಅಥವಾ ಏನೂ ಆಗಿಲ್ಲ ಅಥವಾ ಅವಲಂಚ್ ಆಗಿಲ್ಲ, ಏನೂ ಇಲ್ಲ. ಚಳಿಯಿಂದ ಹಿಮ ಮುಚ್ಚಿ ಇದು ಥಂಡಿ ಮುಚ್ಚಿ ಮೃತಪಟ್ಟಿದ್ದಾರೆ ಸರ್. ಮೃತಪಟ್ಟವರ ದೇಹಗಳು ಬರ್ತಿದೆಯಲ್ವಾ? ಇವರು ಆ ಮೃತಪಟ್ಟವರ ಶವಗಳನ್ನು ಅವರ ಮನೆಗೆ ಸಾಗಿಸೋದಕ್ಕೆ ಅಥವಾ ತಲುಪಿಸೋದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಿ? ಅವರು ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದಾನೇ ಹೆಲ್ಪ್ ಮಾಡಿ ಆ್ಯಂಬುಲೆನ್ಸ್ಗಳು ಕಳಿಸಿದ್ದಾರೆ. ಅದನ್ನು ಶಿಫ್ಟ್ ಮಾಡಿರೋ ಕಾರ್ಗೋನಲ್ಲಿ ಬರ್ತಾ ಇದೆ. ನಮ್ಮ ಏರ್ಪೋರ್ಟಿಂದ ಬಂದಿದ್ದೀವಿ. ಅಲ್ಲಿಂದ ಡೈರೆಕ್ಟ್ ಅವ್ರ ಮನೆಗೆ ಹೋಗೋಕ್ಕೆ ಗೌರ್ಮೆಂಟ್ ಅಫಿಷಿಯಲ್ಸೇ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಏನು ಮಾಹಿತಿ ನಮ್ಮ ಹತ್ರ ಎಲ್ಲ ಗೌರ್ಮೆಂಟ್ ಹತ್ರ ಇಟ್ಕೊಂಡಿದ್ದಾರೆ ಸರ್. ಈಗ ಒಂದು ಆಶಾ ಅಂತಕ್ಕಂಥ ಮೃತದೇಹ ಸಹ ಬರ್ತಿದೆ. ಅವರ ಹಸ್ಬೆಂಡ್ ಸುಧಾಕರ್ ಅವರು ಇದ್ದಾರೆ ಅಂತ ಹೇಳಿದ್ರೆ, ಸುಧಾಕರ್ ಅವ್ರ ಜೊತೆ ನೀವು ಮಾತಾಡಿದ್ರೆ ಅವ್ರು ಏನು ಹೇಳಿದ್ರು? ಅವರು ಸುಧಾಕರ್ ಅವರು ಪಾಪ ಅವರೇ ನಮ್ಮ ಚಾರಣದ ತಂಡದ ಲೀಡರ್ ಅವರೇ ಸರ್. ಅವರು 115ಕ್ಕೂ ಹೆಚ್ಚು ಹಿಮಾಲಯನ್ ಔಟಿಂಗ್ಸ್ ಮಾಡಿದ್ದಾರೆ. ಬಟ್ ಅವ್ರನ್ನ ಮಾತಾಡ್ಸೋಕ್ಕೆ ನಾನು ಟ್ರೈ ಮಾಡಿದ್ದೀನಿ, ಆಗ್ತಾ ಇಲ್ಲ. ಯಾಕೆಂದರೆ ಅವ್ರು ದುಃಖದಲ್ಲಿದ್ದಾರೆ ಸರ್, ಮಾತಾಡೋಕೆ ಆಗ್ತಾ ಇಲ್ಲ ನಮಗೆ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರ ಮನೆಗಾದ್ರೂ ಹೋಗೋದಾಯ್ತು, ಅದು ಸಿಗ್ತಾ ಇಲ್ಲ ನಮಗೆ ಸರ್. ಸುಧಾಕರ್ ಅವರು ಹೋಗಿದ್ರು ಅಥವಾ ಅವ್ರ ಪತ್ನಿ ಮಾತ್ರ ಹೋಗಿದ್ರು? ಇಲ್ಲ ಸರ್, ಸುಧಾಕರ್ ಅವರು ಹೋಗಿದ್ರು, ಅವ್ರ ಪತ್ನಿನೂ ಹೋಗಿದ್ರು ಸರ್. ಅವ್ರ ಪತ್ನಿ ಮಾತ್ರ ಮೃತಪಟ್ಟಿದ್ದಾರೆ ಸರ್. ಇದು ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಮೃತಪಟ್ಟವರ ಶವಗಳನ್ನು ಆಚೆ ತರಲಾಗ್ತಿದೆ. ಮತ್ತು ಹಿಮಾಲಯನ್ ಸಂಸ್ಥೆಯ ಒಂದು ಸದಸ್ಯರುಗಳಿರ್ಬೋದು ಅಥವಾ ನಮ್ಮ ಸರ್ಕಾರದ ಸದಸ್ಯರುಗಳು ಸಹ ಇಲ್ಲಿ ಆಗಮಿಸಿ ಆ ಮೃತಪಟ್ಟವರ ಮೃತದೇಹಗಳನ್ನು ಸುಸೂತ್ರವಾಗಿ ಅವರವರ ಮನೆಗಳಿಗೆ ತಲುಪಿಸೋದಕ್ಕೆ ಇಲ್ಲಿ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ದೇವನಹಳ್ಳಿ.